ಇದೇನಣ್ಣ ಇದು ಮಳೆ ಇದು ಕರೆಕ್ಟಾಗಿ ಬರಲ್ಲ ಏನಿಲ್ಲ ಅತ್ಲಾಗಿ ಒಂದ್ ಅರ್ಧ ಗಂಟೆ ಮೋಡ ಆಗುತ್ತೆ ಒಂದ್ ಅರ್ಧ ಗಂಟೆ ಮಳೆ ಬರುತ್ತೆ ಸ್ವಾನೆ ಇಟ್ಕೊಳತ್ತೆ ಈ ಕಡೆ ಜೋರಾಗೂ ಬರಲ್ಲ ಈ ಕಡೆ ಕಡಿಮೆನೂ ಆಗಲ್ಲ ಯಾ ಹೋಗಪ್ಪ ಅತ್ಲಾಗಿ ಬೆಳಿಗ್ಗೆ ಕೆಲಸ ಮಾಡೋದಕ್ಕಾಗಲ್ಲ ಏನಿಲ್ಲ ಅತ್ಲಾಗಿ ಒಂಥರ ಬೇಜಾರು ಅತ್ಲಾಗಿ 5 ನಿಮಿಷ ಬಿಸಿಲು ಬರುತ್ತೆ 5 ನಿಮಿಷ ಮಳೆ ಬರುತ್ತೆ 5 ನಿಮಿಷ ಮೋಡ ಆಗುತ್ತೆ ಜೋರಾಗಿ ಗಾಳಿ ಬೀಸುತ್ತೆ ಅಯ್ಯ ಏನ್ ಮಾಡೋದ ಕೆಲ್ಸಗಳು ಏನ್ ಬಿಡೋದು ಒಂದು ಗೊತ್ತಾಗ್ತಿಲ್ಲ ಕಣಣ್ಣ ಅತ್ಲಾಗಿ ಹಸುಗಳಿಗೆ ಮೇಯ್ಸಕ್ಕೆ ಕರ್ಕೊಂಡು ಹೋದ್ರೆ ಈ ಕಡೆ ಬಿಟ್ಕೊಂಡು ಹೋದ್ರೆ ಮೇವು ತಿನ್ನಲ್ಲ ಏನಿಲ್ಲ ಈ ಮಳೆಲು ನೆಂದಿರೋದಕ್ಕೂ ಅದಕ್ಕೂ ಅತ್ಲಾಗಿ ನಾನು ಅತ್ಲಾಗಿ ಹಸುಗಳಿಗೆಲ್ಲ ಮಂತವಲೆ ಕಟಾಕಿ ಮೇವೆಲ್ಲ ಹಾಕಿ ಹಂಗೆ ಬರ್ತೀನಿ ಕಣಪ್ಪ ಅತ್ಲಾಗಿ ಹೋಗತ್ಲಾಗಿ ಈ ಮಳೆ ಅದ್ ಯಾವಾಗ ಕಡಿಮೆ ಆಗುತ್ತೋ ಏನಾತ್ಲಾಗಿ ಜೋರಾಗತ್ಲಾಗಿ ದಬ 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 ಅಂತ ಜೋರಾಗಿ ಬಂದ್ಬಿಟ್ಟು ಅತ್ಲಾಗಿ ಹೋಗ್ಬಿಟ್ರೆ ಅತ್ಲಾಗಿ ಇನ್ನೂ ನೆಮ್ಮದಿನೇ ಅತ್ಲಾಗಿ ಈ ಕಡೆ ಜೋರು ಇಲ್ಲ ಈ ಕಡೆ ಕಡಿಮೆನೂ ಇಲ್ಲ ಅತ್ಲಾಗಿ ಬೆಳಿಗ್ಗೆಯಿಂದ ಸಂಜೆ ಗಂಟ ಸ್ವಾನೆ ಒಂದ್ 10 ನಿಮಿಷ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಹಂಗೆ ಅಲ್ವಲ್ಲ ಪಾಪ ಈ ಟೈಮು ಜೋರ ಗಾಳಿ ಬೀಸುತ್ತೆ ಸ್ವಾನೆ ಮಳೆ ಜೋರ್ ಮಳೆ ಬರ್ತಾನೆ ಇರುತ್ತೆ ಕಡಿಮೆ ಆಗುತ್ತೆ ಜೋರಾಗುತ್ತೆ ಮಳೆಗಾಲ ಅಲ್ವೇನಪ್ಪ ಒಂಥರ ವಾತಾವರಣ ನೋಡೋದಕ್ಕೂ ಚಂದ ಕಣಿ ಹೇಳು ಇವಾಗ ಎಲ್ಲಾ ಕಡೆನೂ ಸುತ್ತುಗಳು ಎಲ್ಲಿ ನೋಡಿರು ಬರೀ ಒಳ್ಳೆ ಹಸ್ರುಗೆ ಕಾಣಿಸ್ತಿರುತ್ತೆ ಒಳ್ಳೆ ತಂಪಾಗಿ ವಾತಾವರಣ ಚೆನ್ನಾಗಿರುತ್ತೆ ಕಣಿ ಹೇಳು ಇನ್ನೊಂದು ಮಾತು ಹೇಳೋದು ಮರ್ತು ಬಿಟ್ಟೆ ಕಳ್ಳ ರಂಗಪ್ಪ ಅವರು ಇವರು ಏನಪ್ಪ ನಮ್ ಗಜೇಂದ್ರಂಗೆ ಅದೇ ಹೆಣ್ ತಗೊಂಬರ್ಬೇಕಂತ ನೋಡ್ತಿದೀವಲ್ಲ ಮನೆ ಅವ್ರ ಅಪ್ಪ ಆ ರಾಜೇಶಪ್ಪ ಏನಾದ್ರು ಫೋನ್ಗಿನ್ ಮಾಡಿದ್ರೇನು ಆ ರಮ್ಯಾರಪ್ಪ ಫೋನ್ಗಿನ್ ಮಾಡಿದ್ರ ನಿನ್ಗೆ ಇಲ್ಲ ಕಣಾಣಿಯ ಫೋನ್ ನಂಬರ್ ಎಲ್ಲ ಇಸ್ಕೊಂಡಿದ್ದಾರೆ ಆಗಳ ಇನ್ನೇನು ನಂದು ಇಸ್ಕೊಂಡ್ರು ನಿಂದು ಇಸ್ಕೊಂಡ್ರಲ್ವಾ ಇಬ್ರದ್ದು ಫೋನ್ ನಂಬರ್ ಇಸ್ಕೊಂಡಿದ್ದಾರೆ ಅದೇ ಇವತ್ತು ಸಾಯಂಕಾಲ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡ್ತೀವಿ ಏನಿದ್ರು ಹೇಳ್ತೀನಿ ಅಂತ ಹೇಳಿದಾರೆ ನಾವು ಮಾಡೋದು ಬೇಡ ಅತ್ಲಾಗಿ ನೋಡೋಣ ಎಷ್ಟು ಗಂಟೆಗೆ ಮಾಡ್ತಾರೆ ಏನು ಎತ್ತ ಅಂತ ನೋಡ್ತೀನಿ ನಾಳೆ ಬೆಳಿಗ್ಗೆ ಒಂದು 10:30 11 ಗಂಟೆವರೆಗೂ ನಾನು ನೋಡ್ತೀನಿ ಏನಾದರೂ ಅವ್ರು ಫೋನ್ ಏನಾನು ಮಾಡಲಿಲ್ಲ ಅಂದರೆ ನಾನೇ ಮಾಡಿಬಿಟ್ಟು ಏನ್ರಿ ರಾಜೇಶಪ್ಪರೇ ಏನು ವಿಷಯ ತಿಳಿಸ್ಲೇ ಇಲ್ಲ ನೀ ಮಳಿಯ ನಿನ್ನ ಮಗಳಿಗೆ ಎಲ್ಲರಿಗೂ ಕೇಳ್ಬಿಟ್ಟು ವಿಚಾರ ಹೇಳ್ತೀನಿ ಅಂತ ಹೇಳ್ತಿದ್ರಿ ಅಂತ ಕೇಳ್ತೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಕಣ್ ಸುಮ್ಕಿರು ಅವ್ರಿಗೂ ಬಲು ಇಷ್ಟ ಆಗೋಗ್ಬಿಟ್ಟೈತೆ ಬಲು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗೋಗ್ಬಿಟ್ಟೈತೆ ಒಳ್ಳೆ ಸಂಬಂಧನೇ ಅಂದ್ಕೊಂಡಿದ್ದಾರೆ ಹೆಂಗಿದ್ರು ಈಗ ಅವರು ಹುಡುಗ ಹುಡುಕ್ತಿದ್ರು ಮಗಳಿಗೆ ಮದುವೆ ಮಾಡೋದಕ್ಕೆ ಒಳ್ಳೇದಾಯ್ತು ಅಂದ್ಕೊಂಡ್ಬಿಟ್ಟಿದ್ದಾರೆ ಇರ್ಲಿ ಕಂಡ್ಬಿಡು ನೋಡೋಣ ನಮ್ಮ ಅದೃಷ್ಟ ಚೆನ್ನಾಗೈತೆ ಸುಮ್ಕಿರೋಣ ನೀನೇನು ತಲೆ ಕೆಡಿಸ್ಕೊಬೇಡ ಅಕಸ್ಮಾತ್ ಏನಾದ್ರು ಹಂಗು ಹಿಂಗು ಅಂದ್ರೂ ನಾನೇನು ಬಿಡುಗಡಲ್ಲ ಹುಡುಗ ಹುಡುಗಿ ಇಬ್ರು ಇಷ್ಟಪಟ್ಟಿದ್ದಾರೆ ನಾನೇ ಕರ್ಕೊಂಬಂದ್ಬಿಟ್ಟು ಮದುವೆ ಮಾಡಿಸ್ತೀನಿ ಅದಕ್ಕೇನಂತೆ ಹಂಗಂತ ಪಾಪ ಇಷ್ಟಪಟ್ಟಿದ್ದು ನಮ್ಮ ಗಜೇಂದ್ರ ಇಷ್ಟಪಟ್ಟಿದ್ದಾನ ಹುಡುಗಿಗೆ ಅವ್ರ ಅಪ್ಪಂಗೆ ಒಪ್ಸಿ ಕರ್ಕೊಂಬಂದು ಮದುವೆ ಮಾಡ್ಕೊಳೋದೇನೆ ಅದಕ್ಕೇನಂತೆ ಅದಕ್ಕೆ ಕಳ್ಳಾತ್ಲಾಗಿ ನಾನು ತಲೆ ಕೆಡಿಸ್ಕೊಂಡು ಕುಂತಿರೋದು ರಂಗಪ್ಪ ಯಾಕಂತೀಯ ಇವಾಗ ಈಗ ಮಗ ಇಷ್ಟಪಟ್ಟಿದ್ದಾನೆ ಬಾಳ ಇಷ್ಟಪಟ್ಟಿದ್ದಾನ ಅವನು ಪಾಪ ಅವನು ಎಲ್ಲರಂಗೆ ಪೋಲಿ ಎಲಿಯೋದು ತಿರ್ಗಾಡೋದು ಅಲ್ಲಿ ಇಲ್ಲಿ ಹೋಗೋದು ಇವ್ರ ಮಂತವ ಕೂತ್ಕೊಂಡು ಮಾತಾಡೋದು ಅಂತ ಬುದ್ಧಿ ಏನಿಲ್ಲ ಪಾಪ ಒಳ್ಳೆ ಹುಡುಗ ಈಗ ಇಷ್ಟಪಟ್ಟಿದ್ದಾನ ಅಂದ್ಮೇಲೆ ನಾವು ಮದ್ವೆ ಮಾಡಿಸೋದು ನಮ್ ಕರ್ತವ್ಯ ಅಲ್ವೇನಪ್ಪ ಅಲ್ಲ ಅವ್ನು ಮನ್ಸು ಮಾಡಿದ್ರೆ ಬೇಕಾದ್ರೆ ಈಗ ಒಬ್ರಿಗೊಬ್ರು ತುಂಬಾ ಇಷ್ಟಪಟ್ಟಿದ್ರು ಹೋಗ್ಬಿಟ್ಟು ಅವರೇ ಮದ್ವೆ ಆಗಿ ಬರ್ಬೋದಿತ್ತಲ್ಲ ಆದ್ರೆ ಅಂತ ತಪ್ಪು ಕೆಲಸ ಏನು ಮಾಡಿಲ್ವಲ್ಲ ಅವರು ಸದ್ಯ ದೇವ್ರ ದಯದಿಂದ ಅದೇ ನಮ್ ಪುಣ್ಯ ಅದಿರ್ಲಿ ಕಣಪ್ಪ ಇವನ್ ಗಜೇಂದ್ರ ಏನಂತ ಹೇಳ್ತಿದ್ದ ನಿನ್ನ ಹತ್ರ ಏನೋ ಮಾತಾಡ್ತಿದ್ದ ಏನ ಇಬ್ರು ಚಿಕ್ಕಪ್ಪನೊಂದು ಮಗ ಏನೋ ಮಾತಾಡ್ತಿದ್ರಲ್ಲಪ್ಪ ಏನ್ ಮಾತಾಡ್ತಿದ್ದ ಏನ್ ಹೇಳ್ತಿದ್ದ ನಿನ್ ಮುಂದೆ ಏನೋ ಗೊನ ಅಂತ ಪೀಸ್ ಕೊಡ್ತಿದ್ದ ಏನಿಲ್ಲ ಅದೇ ಏನ್ ಹೇಳಿರು ಕಣ್ ಚಿಕ್ಕಪ್ಪ ಅವ್ರ ಅಪ್ಪಂಗೆ ಇಷ್ಟನ ಏನಂತ ಹೇಳ್ತಿದ್ರು ಏನಂತ ಮಾತಾಡ್ತಿದ್ರು ಬೇರೆ ಕಡೆ ಏನಾರ ಸಂಬಂಧ ಏನಾರು ನೋಡಿದಾರ ಏನ್ ಹೇಳಿದ್ರು ಹೇಳ್ ಚಿಕ್ಕಪ್ಪ ಅಂತ ಕೇಳ್ತಿದ್ದಾನಂತವ ಓಹ್ ನಾಟಕಗಾರ ನನ್ ಮಗ ಅಂತ ಹೇಳು ನಾಟಕಗಾರ ಅಲ್ಲ ಕಣ ರಂಗಪ್ಪ ಆ ಹುಡುಗಿಗೆ ಆ ರಮ್ಮಿನ ಜೊತೆ ದಿನ ಅನ್ನೋದು ಫೋನಲ್ಲೆಲ್ಲ ಮಾತಾಡ್ತಾನೆ ಹಂಗಾರೆ ಆ ಹುಡುಗಿ ಹೇಳ್ದಂಗಿರ್ತಾಳ ಇವನಿಗೆ ನೀನ್ ಬಾಯಿಲ್ ಏನಂತೀಯ ಅಂತ ಕೇಳ್ಬೇಕಂತ ನಾಟಕದಿಂದ ಕೇಳಿದಾನಷ್ಟೇ ನಾಟಕಗಾರ ನನ್ ಮಗ ಅವನು ಇರ್ಲಿ ಕಣ್ ಬಿಡು ಹೆಂಗ ಚೆನ್ನಾಗಿರ್ಲಿ ಸದ್ಯ ಇನ್ನೇನು ಮದ್ವೆನೆ ಮಾಡ್ಬೇಕಂತ ನೋಡ್ತಿದೀವಂತ ಇನ್ನೇನು ಫೋನಲ್ಲಿ ಮಾತಾಡಿದ್ರೆ ಇನ್ನೇನು ಚೆನ್ನಾಗಿರ್ಲಿ ಸದ್ಯ ಈಗಳೆಲ್ಲ ರಂಗಪ್ಪ ಏನಾದ್ರೂ ಇನ್ನೇನು ಅವ್ರೇನಾದ್ರೂ ಇನ್ನೇನು ಒಪ್ಪಿಗೆ ಕೊಡ್ತಾರೆ ನನಗೆ ಚೆನ್ನಾಗಿ ಗೊತ್ತೈತೆ ಹೆಂಗ ಅಂತ ಹೇಳ್ಬಿಟ್ರೆ ಅತ್ಲಾಗಿ ನಾಳೆ ನಾಡ್ದ್ರಲ್ಲಿ ಅತ್ಲಾಗಿ ಟೈಮ್ ನೋಡ್ಕೊಂಡ್ಬಿಟ್ಟು ಅವರಿಗೆ ಮನೆ ನೋಡಕ್ ಕರೆದು ಬಿಡೋಣ ಮನೆ ನೋಡೋ ಶಾಸ್ತ್ರ ಮುಗಿಸ್ಬಿಟ್ರೆ ಅತ್ಲಾಗಿ ಒಂದ್ ದಿವಸ ಟೈಮ್ ನೋಡ್ಕೊಂಡ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡು ಅತ್ಲಾಗಿ ಸಂಬಂಧ ಗಟ್ಟಿ ಮಾಡ್ಬಿಡೋಣ ಅತ್ಲಾಗಿ ಸುಮ್ಕೆ ಬಿಡೋದು ಬೇಡ ಕಣವು ತಡ ಅಂತೂ ಮಾಡ್ಕೊಂಡು ಹೋಗೋದೇ ಬೇಡ ಇನ್ನೊಂದು ತಿಂಗಳಷ್ಟೊತ್ತಿಗೆ ಮದ್ವೆನೆ ಮಾಡಿ ಮುಗಿಸ್ಬಿಡಂಕಲ್ಲ ರಂಗಪ್ಪ ಅದಕ್ಕೇನಂತೆ ಸರಿ ಕಣ ಆಯ್ತು ಹೇಳಣಯ್ಯ ಅಲ್ ಕಣಯ್ಯ ನನ್ಗಿಂತ ಸಿಕ್ಕಾಬಟ್ಟೆ ಅರ್ಜೆಂಟ್ ಅಲ್ಲಿ ನೀನೇ ಇದೆಯಾ ಸರಿ ಆಯ್ತು ಬಿಡು ನಿನ್ಗುಂದು ಅವಾಗ ಹುಷಾರಿರಲ್ಲ ಏನಿಲ್ಲ ಅತ್ತಿಗೆಗೂ ಹುಷಾರಿರಲ್ಲ ಸದ್ಯ ಹೆಂಗ ಮದುವೆ ಮಾಡ್ಬಿಟ್ಟು ಅವನದೊಬ್ನದೇ ಈಗಿರೋದು ಅವನದೊಬ್ನದ ಅತ್ಲಾಗ ಮದುವೆ ಆಗ್ಬಿಟ್ರೆ ಅತ್ಲಾಗಿ ನನ್ಗೂ ನೆಮ್ಮದಿ ನಿಮ್ಗೂ ನೆಮ್ಮದಿ ಅತ್ಲಾಗಿ ತಲೆನೇ ಕೆಡಿಸ್ಕೊಂಡಂಗೆ ಇರಲ್ಲ
ಅವ್ರ ಪಾಡಿಗೆ ಅವರು ನೆಮ್ಮದಿಯಾಗಿರ್ತಾರೆ. ಈಗ ಹೆಂಗೆ ನಮ್ಮ ರಮೇಶಪ್ಪ, ಕುಮಾರಣ್ಣ, ದಿಲೀಪ ಎಲ್ಲ ಇದಾರಲ್ಲ, ಹಂಗಿರ್ತಾರೆ. ಅವ್ರ ಪಾಡಿಗೆ ಅವರು ನೆಮ್ಮದಿಯಾಗಿ ಇದ್ಬಿಡ್ತಾರೆ. ಬಾರಣ, ಬೇಗ ಹೋಗೋಣ ಬಾ. ತಿರ್ಗಾ ಸ್ವಾನಿಗಿನ ಇಟ್ಕೊಳ ತುಂಬತ್ತೆ, ಬೇಗ ಬೇಗ ಹೋಗಿ ಅದೇನು ಕೆಲಸ ನೋಡೋಣ ಬಾ. ಹಸುಗಳಿಗೆ ಬೇರೆ ಮೇವು ಹಾಕ್ಬೇಕು ಕಣ್ ಚಿಕ್ಕಪ್ಪ ಅಂತ ಬೇರೆ ಹೇಳ್ತಿದ್ದ. ನೋಡ್ಬೇಕು ಅಲ್ಲಿ ಏನೇನ್ ಆಗೈತೋ ಏನೋ. ಬಾ ಬೇಗ ಬೇಗ ಹೋಗೋಣ. ಹೆಂಗ ನಮ್ ಸಾವುಕಾರರು ನಮ್ ರಂಗಜ್ಜ ಇಲ್ಲೇ ಇದಾರೆ. ಒಳ್ಳೆ ಟೈಮಿಗೆ ಸಿಕ್ಕಿರು. ನಾನೇ ಅತ್ಲಾಗ ಮಂತವ ಬರ್ತಿದ್ದೆ. ಕರೆಕ್ಟ್ ಟೈಮಿಗೆ ಸಿಕ್ಕಿದ್ದಾರೆ. ಏನು ಇಬ್ರು ದಾರಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಏನ ಅಣ್ಣ ತಮ್ಮ ಇಬ್ರು ಏನೋ ಗುಸು ಪಿಸು ಅಂತ ಜೋರಾಗಿ ಮಾತಾಡ್ತಿದಾರಲ್ಲ. ಏನ್ ಸಮಾಚಾರ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ನೋಡೋಣ, ಮುಂದೆ ಹೋಗ್ತೀನಿ. ಅದೇನ್ ಮಾತಾಡ್ತಿದಾರಂತ ನಿಧಾನ ಕೇಳಿಸ್ಕೊಂಡ್ಬಿಡ್ತೀನಿ. ಅಗಳ ಇದೇನಲ್ಲ ಲೇ ರಂಗಪ್ಪ, ಅಲ್ಲಿ ನೋಡೋ, ಅಲ್ಲಿ ಲೆಕ್ಕಾಚಾರಿ ಏನ ತಗೊಂಬರ್ತಿದಾನೆ, ಏನೋ ಬ್ಯಾಗಲ್ ಬೇರೆ ಇಟ್ಕೊಂಡ್ಬಿಟ್ಟು ಅದ್ ಏನ್ ತಗೊಂಬರ್ತಿದಾನೋ ಏನಪ್ಪ. ಲೇ ಲೆಕ್ಕಾಚಾರಿ, ಏನ್ಲಾ ಅದು? ಏನೋ ಬ್ಯಾಗಲ್ ಬೇರೆ ಇಟ್ಕೊಂಡ್ಬರ್ತಿದ್ಯಲ್ಲಪ್ಪ, ಏನ್ ಸಮಾಚಾರ? ಮುಖನಾಣ ಏನ್ಲ ಲೆಕ್ಕಾಚಾರಿ, ಎಲ್ಲೋಗಿದ್ದಲ್ಲ? ಬೆಳಿಗ್ಗೆಯಿಂದ ನಾವು ಕಾಣಿಸ್ತಿರಲ್ಲ. ಎತ್ಲಾಕ್ ಹೋಗಿದ್ದೆ, ಕಾಣೆ ಆಗ್ಬಿಟ್ಟಿದ್ದೆ. ಲೇ ಲೆಕ್ಕಾಚಾರಿ, ಕೇಳ್ದಂಗೆ ಎಲ್ ಬೇಕು ಅಲ್ಲೇ ಹೋಗೋದ್ ಕಲ್ತ್ ಬಿಟ್ಟಿದ್ಯಲ್ಲ ನೀನು. ಅಲ್ ಕಣ ಇವ್ನು ಲೆಕ್ಕಾಚಾರಿಗೆ ನೀನು ಏನು ಕೇಳೋದೇ ಇಲ್ಲ ಕಣ ನೀನು. ಇತ್ತೀಚೆಗೆ ಯಾಕ ಬಲು ಕಲ್ತ್ ಬಿಟ್ಟಿದ್ದಾನ ಕಣಪ್ಪ ನಮ್ ಲೆಕ್ಕಾಚಾರಿ. ಅದ್ ಎಲ್ಲೆಲ್ಲ ಹೋಗ್ತಾನೆ, ಅದ್ ಏನೇನ್ ಮಾಡ್ತಾನಂತ ಒಂದೂ ಗೊತ್ತಾಗ್ತಿಲ್ಲ ನನಗಂತೂ ಅತ್ಲಾಗಿ. ಎಲ್ಲಾರ ಫೋನ್ ಮಾಡಿ ಕರೆದ್ರೆ ಎಲ್ಲಿದ್ದಿಲ್ಲ ಲೆಕ್ಕಾಚಾರಿ ಅಂದ್ರೆ ಇಲ್ಲೇ ಹೋಗಿದ್ದೆ ಕಣ್ರಂಗಜ್ಜ, ತಡಿ ಬಂದೆ ಒಂದ್ 5 ನಿಮಿಷ ಅಂತ ಹೇಳ್ತಾನೆ. ಬರೋದೇ ಇಲ್ಲ, ಏನಿಲ್ಲ. ಬೆಳಿಗ್ಗೆ ಹೋದವನು, ಬೆಳಿಗ್ಗೆಯಿಂದಾನು ಹುಡ್ಕಾಡ್ತಿದ್ದೀನಿ. ಅಲ್ಲ ಅವ್ನ್ ಗಜೇಂದ್ರ ನೋಡಿದ್ರೆ ಚಿಕ್ಕಪ್ಪ ಲೆಕ್ಕಾಚಾರಿ ಅಣ್ಣ ಕಾಣಿಸ್ತಾನೆ ಇಲ್ಲ ಕಣ್ ಚಿಕ್ಕಪ್ಪ. ಹಸುಗಳಿಗೆ ಮೇವು ಬೇರೆ ಹಾಕ್ಬೇಕು, ಅಲ್ಲಿ ನೋಡ್ಕೋಬೇಕು, ನಾನ್ ಬೇರೆ ಡ್ಯೂಟಿಗೆ ಹೋಗಿ ಬರ್ಬೇಕು, ಅಲ್ಲಿ ನೋಡ್ಕೊಂಡು ತಿರ್ಸ್ಕೊಂಡ್ ಚಿಕ್ಕಪ್ಪ ಅಂತ ಅವ್ನು ಹೇಳಿ ಹೋಗ್ತಿದ್ದಾನೆ. ಇವ್ ಲೆಕ್ಕಾಚಾರಿ ಇವನು ಇದ್ದಂಗೆನೆ ಇತ್ತೀಚೆಗೆಲ್ಲದೇನೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನಲ್ಲ, ಏನ್ ಕತೆ ಅಂತ. ರಂಗಜ್ಜು ಒಂದ್ರಿಟ್ಟು ಟೌನಿಗೆ ಹೋಗಿದ್ದೆ. ತಿಪ್ಟೂರಲ್ಲಿ ಕೆಲಸ ಇತ್ತು. ಹಂಗಾಗಿ ಹೋಗ್ ಬಂದಿದ್ದೆ ಕಣ್ರಂಗಜ್ಜ. ಹೋಗ್ಬೇಕಿತ್ತು. ಏನ್ ಮಾಡ್ತೀಯ, ಮನೆಗೆ ಒಂದ್ ಸ್ವಲ್ಪ ಸಾಮಾನುಗಳೆಲ್ಲ ತಗೊಂಬರ್ಬೇಕಿತ್ತು. ಅದಕ್ಕೆ ಹೋಗಿ ತಗೊಂಬರೋಣಂತ ಹೋಗಿದ್ದೆ ಕಣ್ರಂಗಜ್ಜು. ಓಹೋ, ಸಾಮಾನುಗಳೆಲ್ಲ ತಗೊಂಬರಕ್ ಹೋಗಿದ್ದೇನು? ಅಲ್ಲ ಕಳ್ಳ ಲೇ, ಮೊನ್ನೆ ನಾನು ನಿಮ್ ಸಾವುಕಾರರು ಇಬ್ರು ಟೌನಿಗೆ ಹೋಗಿರಲ್ವಲ್ಲ ಕಾರ್ನಲ್ಲಿ. ನಾನು ನಮ್ಮ ಪಾಪ ಮೊಮ್ಮಗಂಗೆ ಸ್ಕೂಲ್ ಬ್ಯಾಗ್ ಕೊಡ್ಸೋದಕ್ಕೆ ಹೋಗಿದ್ದು ನೋಡು. ಅವಾಗ ಹೋಗಿದ್ವಲ್ಲ, ನೀನು ಜೊತೆಲಿ ಬಂದಿದ್ರೆ ಆರಾಮಾಗಿ ಕಾರಲ್ಲಿ ಬಂದು ಆರಾಮಾಗಿ ಸಾಮಾನುಗಳೆಲ್ಲ ತಗೊಂಬರ್ಬೋದಿತ್ತಲ್ಲ. ಇವಾಗ ಮಳೆಗಾಲದಲ್ಲಿ ಒಬ್ನೇ ಹೋಗಿದ್ದ. ಅದೇನ್ ಹುಡುಗ ಆಗಿದೆಯೋ ಏನಪ್ಪ ಅತ್ಲಾಗಿ. ಇಲ್ಲ ನಮ್ಗೆ ಹೇಳಿದ್ರೆ ತಗೊಂಬಂದ್ ಕೊಡ್ತಿರಿಲ್ವಾ? ಅದೆಂತ ಸಾಮಾನು ಖಾಲಿ ಆಗಿತ್ತೋ ಏನೋ ಇವನದು. ಓಹೋ, ಅರ್ಜೆಂಟು. ತಗೊಳ್ರಿ ರಂಗಜ್ಜ, ಸಾವುಕಾರೆ ತಗೊಳ್ರಿ. ಈ ಬ್ಯಾಗಲ್ಲಿ ಒಂದು 5 ಕೆಜಿ ಅಲ್ಲ 6 ಕೆಜಿ ಮೀನೈತೆ. ಕಾಮನ್ ಕಾರ್ಕ್ ಮೀನು. ತಗೊಳ್ರಿ. ತಗೊಂಡೋಗ್ಬಿಟ್ಟು ಸಾಂಬಾರು ಮಾಡ್ಕೊಂಡು ತಿಂದ್ರಿ ಮನೆಯವ್ರೆಲ್ಲಾರು. ಆಗಳ ಲೇ ಲೆಕ್ಕಾಚಾರಿ, ಇದೆಲ್ಲ ಟೌನಿಗೆ ಹೋಗಿದ್ದೆ, ಸಾಮಾನ್ ತಗೊಂಬರಕ್ ಹೋಗಿದ್ದೆ ಅಂತ ಹೇಳ್ತೀಯ. ಇವಾಗ ನೋಡಿದ್ರೆ ನೀನು ಅಲ್ಲೇ ಮೀನ್ ತಗೊಳ್ರಿ ಅಂತ ಕೊಡ್ತಿದ್ಯಾ. ಇದೆಲ್ಲಿಂದ ತಗೊಂಬಂದು? ಸಾವುಕಾರ್ರಿ, ಎಲ್ಲಿಂದ ತಗೊಂಬರೋಣ? ಇಲ್ಲ ಸರಿನೇ, ಅದು ನಮ್ಮೂರ್ ಕೆರೆಯಲ್ಲಿ ಮೀನ್ ಹಿಡಿದ್ರಂತೆ ಇವತ್ತು. ಭಾಳ ದಿವಸ ಆಗಿತ್ತಂತೆ, ಒಂದು 15 ದಿವಸದಿಂದ ಏನೋ ಮೀನ್ ಹಿಡಿತಿರಲ್ವಂತೆ. ನೆನ್ನೆನೂ ಹಿಡಿದಿದ್ರಂತೆ, ಇವತ್ತು ಹಿಡಿದ್ರು. ಒಳ್ಳೆ ದಪ್ಪ ಮೀನು, ಕಾಮನ್ ಕಾರ್ಕ್ ಮೀನು, ಬಲು ಚೆನ್ನಾಗಿದ್ದಾವ. ಮೊಟ್ಟೆ ಮೀನುಗಳು ಭಾಳ ಚೆನ್ನಾಗಿದ್ದು. ಅದೇ ದಾರಿಲ ಸಕಾಳೆಯಿಂದ ಬರ್ತಿದ್ನ ನಾನು. ಅವ್ನು ಇವ್ರು ಸಿಕ್ಕಿರು. ಯಾರಂತೀರಾ? ಆ ಮೀನ್ ಕೊಡ್ತಾರಲ್ಲ ಆ ನಿಂಗಣ್ಣ ಸಿಕ್ತು. ಏನಪ್ಪ ಅದು ಅಂತ ಕೇಳಿದಾಗ ಮೀನ್ ಕಳ್ಳ ಲೆಕ್ಕಾಚಾರಿ ಅಣ್ಣ ಅಂತ ಹೇಳ್ತು. ತಗೊಂಬರ್ಲ ಇಲ್ಲಿ ಒಂದು 5-6 ಕೆಜಿ ಅಂತ ಹೇಳ್ದೆ. ನೀವು ಬೇರೆ ನೆನ್ನೆ ಮೊನ್ನೆ ರಂಗಜ್ಜನ ನೀವು ಮೀನಿನ ಸಾಂಬಾರು ಬಲು ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮೀನಿನ ಸಾಂಬಾರಿಂದ ಊಟ ಮಾಡ್ಬೇಕು. ಈ ಚಳಿಗೂ ಅದಕ್ಕೂ ಒಳ್ಳೆ ಖಾರವಾಗಿ ಹುಳಿಯಾಗಿ ಮೀನಿನ ಹುಳಿಯಿಂದ ಊಟ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತಂತ ಅಣ್ಣ ತಮ್ಮ ಇಬ್ರು ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಅದನ್ನ ಕೇಳಿಸ್ಕೊಂಡೆ ಅತ್ಲಾಗಿ. ಇನ್ನೇನು ನಿಮ್ಗೆ ಇನ್ನೇನು ಕೇಳೋದು ಅತ್ಲಾಗ ಅಂತ ನಾನೇ ಹೋಗ್ಬಿಟ್ಟು ಅತ್ಲಾಗಿ ತೂಕ ಮಾಡಿಸಿ ತಗೊಂಬಂದೆ. ಒಳ್ಳೆ ದಪ್ಪ ಮೀನಿದಾವೆ, ಒಂದು 6 ಕೆಜಿ ಇದಾವೆ. ತಗೊಳ್ರಿ. ಏನು ಒಂದೇ ತಾವ ಮಾಡ್ಕೊಂಡು ಮೀನಿನ ಸಾಂಬಾರಿಂದ ಊಟ ಮಾಡ್ತಿರೋ, ಇಬ್ರು ಮನೆಯವರು ಏನೋ ಬೇರೆ ಮಾಡ್ಕೊಳ್ತಿರೋ ನನಗೆ ಗೊತ್ತಿಲ್ಲ. ತಗೊಂಬಂದು ಕೊಡೋ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ. ತಗೊಳ್ರಿ ರಂಗಜ್ಜ, ತಗೊಳ್ರಿ. ತಗೊಂಡೋಗ್ಬಿಟ್ಟು ತೊಳ್ಕೊಂಡು ಮಾಡ್ಕೊಂಡು ತಿಂದ್ರಿ. ತಗೊಳ್ರಿ. ಲೆಕ್ಕಾಚಾರಿ, ನಿನ್ಗೆ ಸುಮ್ನೆ ಹೇಳ್ತೀನಲ್ಲ ನಾನು ನಿನ್ಗೆ ಮನೆ ಮಗ ಅಂತ. ನಾವ್ ಏನ್ ಮಾತಾಡಿದ್ರು ನಮ್ಗೆ ಏನ್ ಇಷ್ಟ ಆಗುತ್ತೆ, ಏನ್ ಇಷ್ಟ ಆಗಲ್ಲ ಅಂತ ಎಲ್ಲ ನಿನಗ್ ಚೆನ್ನಾಗಿ ಗೊತ್ತಲ್ಲ. ಅಲ್ಲ ಕಣ ಲೆಕ್ಕಾಚಾರಿ, ದೇವ್ರಂತ ಕಣ ನೀನು ಒಂಥರ. ನೀನು ನಮ್ ಜೊತೆ ಇರೋದು ನಮ್ ಪುಣ್ಯ ಕಳ್ಳ ಲೆಕ್ಕಾಚಾರಿ ಒಂಥರ ನೀನು. ತಗೊಂಬ ಇಲ್ಲಿ. ನನಗೆ ಮೀನಿನ ಸಾಂಬಾರಿಂದ ಊಟ ಮಾಡ್ಬೇಕು ಅಂತ 2-3 ದಿವಸದಿಂದ ಅನಿಸ್ತಿತ್ತು ಕಳ. ಯಾರು ಮೀನವ್ರು ಕಾಣಿಸ್ತಿಲ್ವಲ್ಲ, ಯಾರು ಮೀನವ್ರು ಬರ್ಲಿಲ್ವಲ್ಲ ಅಂತ ಬಹಳ ಯೋಚನೆ ಮಾಡ್ತಿದ್ದೆ. ಹೆಂಗ ದೇವ್ರ ದಯದಿಂದ ಹೆಂಗ ತಗೊಂಬಂದಿದ್ಯಾ, ತಗೊಂಬಾರ.
ತಗೊಳ್ರಿ ಸಾವ್ಕಾರ್ರೆ, ತಗೊಳ್ರಿ. ನನಗೆ ಮನೆ ಹತ್ರ ಕೆಲ್ಸಗಳಿದಾವೆ, ನಾನು ಹೋಗ್ಬೇಕು. ಏನ್ಲಾ ಅಂದೆ ಲೆಕ್ಕಾಚಾರಿ ನೀನು? ಏನು ಮಾತಾಡ್ತಿದ್ದಿಲ್ಲ ನೀನು? ಹಂಗಾರೆ ನೀನು ಮಂತ ಹೋಗ್ಬಿಡು, ನಾವು ಎಲ್ಲಾರು ನಿನ್ ಬಿಟ್ಬಿಟ್ಟು ಮೀನಿನ ಸಾಂಬಾರಿಂದ ಊಟ ಮಾಡ್ಕೊಂಡ್ ಕೂತ್ಕೊಳ್ಳೋಣ. ಅದೇನು ಅಂತ ಮಾತಾಡ್ತೀಯ? ಏನ ಕಣ ಲೆಕ್ಕಾಚಾರಿ ಅತ್ಲಾಗಿ? ನೀನು ಮನೆ ಮಗ ತಾನೆ, ನಮ್ಮ ಹುಡುಗ ತಾನೆ ನೀನು. ನೀನು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಆಗುತ್ತಲ್ಲ, ನಿನಗ್ ಬಿಟ್ಟು ಊಟ ಮಾಡಕ್ ಆಗುತ್ತಲ್ಲ? ಅಲ್ಲ, ಅಲ್ಲಿ ಮನೇಲಿ ಒಬ್ನೇ ಇರ್ತೀಯ, ಒಬ್ನೇ ಅದೇನ್ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿರಲ್ವಾ? ಬಾರ್ಲಾ ಸುಮ್ಕೆಲೇ ಮಂತಾವ್ ಇನ್ನೇನ್ ಮಾಡಕ್ ಹೋಗ್ತೀಯ? ಇಲ್ಲೇ ಸೀದಾ ಎಲ್ಲಾರು ಹೋಗೋಣ ಮನೆ ಹತ್ರ. ನಾನೇ ಮೀನ್ ತೊಳಿತೀನಿ, ನೀನೇನ್ ತೊಳಿಬೇಡ. ಅಲ್ಲಿ ನಮ್ ತಾವ್ ಕೂತ್ಕ ಮಾತಾಡು. ನಿನಗೂ ಬೇಜಾರ್ ಕಳಿಯುತ್ತೆ. ಮಾತಾಡ್ಕೊಂಡು ಕುತ್ಕೊಂಡು ಮೀನಿನ ಸಾಂಬಾರೆಲ್ಲ ಮಾಡ್ಕೊಂಡು ಎಲ್ಲಾರು ಮನೆಯವರೆಲ್ಲ ಒಂದೇ ಸಲ ಕುತ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿರೋಣ. ಅದನ್ನ ಬಿಟ್ಬಿಟ್ಟು ನಾವೆಲ್ಲ ಮಾಡ್ಕೊಂಡು ತಿನ್ಬೇಕಂತ ಇವನ್ನೆಲ್ಲ ಒಬ್ಬಂಟಿಯಾಗಿ ಹೋಗ್ಬಿಟ್ಟು ಮನೇಲಿ ಕೂತ್ಕೊಳ್ತಾನಂತೆ. ಬಾರ್ಲ ಲೆಕ್ಕಾಚಾರಿಲೇ, ಹೋಗನ್ ಬಾ. ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ನಮ್ ಜೊತೆನೆ ಇರ್ಬೇಕು ನೀನು, ನಮಗ್ ಬಿಟ್ಟು ಎಲ್ಲೂ ಹೋಗ್ಬೇಡಕ್ಕಲ್ಲ ನೀನು. ಸರಿ ರಂಗಜ್ಜ, ಆಯ್ತು. ನಿಮಗ್ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಯಾಕೆ ಹೋಗನ್ ರಂಗಜ್ಜ? ನನಗೆ ಒಂದ್ 10 ನಿಮಿಷ ನಿಮ್ ಮನೆ ಹತ್ರ ಬರಲಿಲ್ಲ ಅಂದ್ರೆ ನಿಮ್ಗೆಲ್ಲರಿಗೂ ಮಾತಾಡ್ಸಿಲ್ಲ ಅಂದ್ರೆ ಏನೋ ಕಳ್ಕೊಂಬಿಡಂಗ ಆಗ್ಬಿಡುತ್ತೆ. ಅಂತದ್ರಲ್ಲಿ ನಿಮಗ್ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಡ್ತೀನಿ ರಂಗಜ್ಜ. ಏನಂತ ಮಾತಾಡ್ತಿದ್ಯಾ? ನಡೀರಿ, ಹೋಗೋಣ ಮನೆ ಹತ್ರ. ಇವಾಗ ಎಲ್ಲಿ ತೋಟದ ಮನೆಗೆ ಹೋಗೋಣ, ಅಲ್ಲಿ ನಿಮ್ ಮನೆ ಹತ್ರ ಹೋಗೋಣ? ಎಲ್ಲಾದ್ರೂ ಒಂತಾವ್ ನಡಿಯಲ್ಲ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳ್ತಿರ್ಬೇಡ. ಲೆಕ್ಕಾಚಾರಿ, ನಡಿ ಯಾವ್ದೋ ಒಂದ್ ಮನೆ ಹತ್ರ. ಇಲ್ಲೇ ತೋಟದ ಮನೆಯಲ್ಲೇ ನಡಿ. ಯಾಕಂತೀಯ? ಮೀನೆಲ್ಲ ತೊಳೆಯಕ್ಕೆ ಜಾಗ ಎಲ್ಲ ಚೆನ್ನಾಗೈತೆ. ಬೇಗ ಹೋಗ್ಬಿಟ್ಟು ಮೀನೆಲ್ಲ ತೊಳ್ಕೊಂಬರ್ಬೋದು. ತೊಳೆದು ಕ್ಲೀನ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಒಂದೇ ತಾವಲಿಂದ ಮಾಡೋಣ. ಬೇರೆ ಬೇರೆ ಮನೆ ಹತ್ರ ಏನು ಮಾಡೋದು ಬೇಡ. ಈ ಮನೇಲಿ ಮಾಡೋದು ಆ ಮನೇಲಿ ಮಾಡೋದು ಬೇಕಾದ್ರೆ ಡಿಸೈಡ್ ಮಾಡೋಣಂತೆ. ಇಲ್ಲಾಂದ್ರೆ ತೋಟದಲ್ಲಿ ಒಳ್ಳೆ ನೀರ್ ಬರ್ತಿರುತ್ತೆ, ಬೇಗ ತೊಳೆದ್ ಬಿಡ್ಬೋದು ಮೀನ್ನ. ಇಲ್ಲೇ ತೋಟದ ಮನೆ ಹತ್ರ ನಡಿ ಮೊದ್ಲು. ಪಾಪ ಲೇ, ಪಾಪ ಪಾಪ ಲೇ, ಗಜೇಂದ್ರ ಪಾಪ, ಎಲ್ಲೋದ್ ನನ್ನ ಇವನು? ಯಾರು ಕಾಣಿಸ್ತಾನೆ ಇಲ್ಲ. ಅದಕ್ಕೇನು ಈ ಮಂತವಿದಾರೋ ಏನೋ ಅಲ್ಲಿ ಹೋಗಿದಾರೋ ಆ ಮಂತವ. ನಾವು ನೋಡಿದ್ರೆ ಇಲ್ಲಿ ತೋಟದ ಮಂತವಲ್ಲೇ ಹೋಗೋಣ ಅಂತ ಬಂದ್ಬಿಟ್ಟು ಏನು ಮಾಡೋದು ಇವಾಗ? ನನಗೆ ಬೇರೆ ನಡ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಬಾಯರ್ಸ್ತೈತೆ. ಗಂಟ್ಲೆಲ್ಲ ಒಣಗೋಗಂಗೆ ಆಗ್ತೈತೆ. ಮೊದಲು ನೀರು ಕುಡಿಬೇಕು, ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ತಂಗೆ ಬೇರೆ ಆಗ್ತೈತೆ. ಏನಾದ್ರೂ ಊಟ ಬೇರೆ ಮಾಡಬೇಕು. ಅದಕ್ಕೆ ಏನಿದಾರೋ ಆ ಮಂತ ಹೋಗಿದಾರೋ ಒಂದು ಗೊತ್ತಿಲ್ಲ ನನಗೆ. ಲೇ ಇವಳೆ ನಿಂಗಮ್ಮ, ನಿಂಗಮ್ಮ, ಇದೇನ್ರಿ ಇದು? ಯಾಕೆ ಹಿಂಗ್ ಕಾಣ್ತಿದ್ರಲ್ಲ? ಎಲ್ಲೋಗಿದ್ರಿ 3 ಜನನು? ಬೆಳಗ್ಗೆ ನಾನು ಕಾಣಿಸ್ತಿರಲ್ಲ, ಇವಾಗ ಬರ್ತಿದ್ದೀರಾ? ಆಗಲ್ಲ, ನಮ್ ಲೆಕ್ಕಾಚಾರಿ ಕೈಲಲ್ಲಿ ಏನೋ ಬ್ಯಾಗ್ ಬೇರೆ ಇಟ್ಕೊಂಡ್ ಬಂದಿದ್ದಾನಲ್ಲ, ಏನ ಲೆಕ್ಕಾಚಾರಿ ಅದು? ಮರೆ ಯಾತು ಇಲ್ಲ ಕಣ ಮರೆ. ಗಜೇಂದ್ರಣ್ಣ ಕುಮಾರಣ್ಣ ಯಾರು ಇಲ್ವಾ ಮನೇಲಿ? ಅಯ್ಯೋ, ಇದೊಳ್ಳೆ ಚೆನ್ನಾಗಿ ಹೇಳ್ಬೇಕಲ್ಲ ಪಾಪ ನೀನು. ಆ ಹುಡುಗರು ಮಂತಾವಿರ್ತಾರ, ಒಂದ್ ಗಳಿಗೆ ಇರಲ್ಲ. ಎಲ್ಲ ತೋಡ್ತಾವಿರ್ತಾರೆ, ಇಲ್ಲ ಅಲ್ಲಿ ಊರೊಳಗೆ ಮಂತಾವಿರ್ತಾರೆ, ಇಲ್ಲ ಅಂದ್ರೆ ಆಸ್ಗಳು ಪಾರಂ ಹತ್ರ ಇರ್ತಾರೆ. ಇನ್ನೆಲ್ಲಿ ಇರ್ತಾರೆ? ಇಲ್ಲಿ. ಮತ್ತೆ ಪಾಪ ರಂಗಪ್ಪ, ಏನದು ಬ್ಯಾಗ್ ನಲ್ಲಿ ಏನೋ ತಗೊಂಡ್ ಬಂದಿದಿರಲ್ಲ ಅದು? ಅದ್ಗೆ ಅದು ಯಾತು ಇಲ್ಲ, ಅದು ಇವನು ನಮ್ ಲೆಕ್ಕಾಚಾರಿ ಮೀನ್ ತಗೊಂಡ್ ಬಂದಿದ್ದಾನೆ. ನಾನಲ್ಲ ಅತ್ತೆ, ಅದ್ಗೆ ನಾನಲ್ಲ, ನಮ್ ಲೆಕ್ಕಾಚಾರಿ ಇದಾರಲ್ಲ, ನಮ್ ಲೆಕ್ಕಾಚಾರಿ ಅಲ್ಲಿ ಯಾರೋ ನಮ್ಮೂರವರು, ಅವನು ಇವನಿದಾರಲ್ಲ ಜಯಣ್ಣ, ಮೀನಿನ ವ್ಯಾಪಾರ ಮಾಡ್ತಾನವನು. ಇವತ್ತಿನೂ ಒಳ್ಳೆ ಫ್ರೆಶ್ ಮೀನಂತೆ, ಕಾಮನ್ ಕಾರ್ಕ್ ಮೀನು, ದಪ್ಪ ದಪ್ಪ ಮೀನು, ಒಳ್ಳೆ ಮೊಟ್ಟೆ ಮೀನು ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ರಂತೆ. ನಿನ್ನೆ ಬೇರೆ ನಾವು ನಮ್ಮ ಅಣ್ಣ ಇಬ್ರು ಮೀನಿನ ಸಾಂಬಾರಿಂದ ಊಟ ಮಾಡಿ ಬಹಳ ದಿವಸ ಆಯ್ತು ಅಂತ ಒಬ್ರಿಗೊಬ್ರು ಮಾತಾಡ್ತಿದ್ದು, ಇಬ್ರು ಕುತ್ಕೊಂಡ್ಬಿಟ್ಟು ಅದನ್ನ ಕೇಳಿಸ್ಕೊಂಡಿದ್ದಾನೆ. ಇವತ್ತು ಮೀನವನು ಬಂದ ತಕ್ಷಣ ಅವನು ಇವನ ಹತ್ರ, ಜಯಣ್ಣನ ಹತ್ರ ಒಂದು 6 kg ಮೀನ್ ತಗೊಂಡ್ಬಂದ್ಬಿಟ್ಟಿದ್ದಾನೆ ನಮ್ ಲೆಕ್ಕಾಚಾರಿ. ಅದಕ್ಕೋಸ್ಕರ ತಗೊಂಬಂದು ಅದಕ್ಕೆ ಈಗ ಮೀನಿನ ಸಾಂಬಾರು ಮಾಡ್ಬೇಕಂತ್ಕೊಂಡಿದೀವಿ. ನನ್ಗಂತೂ ಮೀನಿನ ಸಾಂಬಾರು ಅಂದ್ರೆ ನನಗೂ ನಮ್ಮ ಅಣ್ಣಗೂ ಬಲು ಇಷ್ಟ. ಅದಕ್ಕೆ ಹಂಗಾಗಿ ಮೀನೆಲ್ಲ ತೊಳೆದು ಕ್ಲೀನ್ ಮಾಡಬೇಕು, ರೆಡಿ ಮಾಡ್ಕೋಬೇಕು. ಈಗ ಎಲ್ಲಿ ಮಾಡೋಣ ಅಡುಗೆ ಎಲ್ಲ, ಎಲ್ಲಿ ತೊಳೆಯೋದು, ಏನೇನು ಮಾಡೋದು ಅಂತ ನೀವು ಹೇಳ್ಬಿಟ್ರೆ ಸರಿಯಾಗಿ ಹೋಗ್ಬಿಡುತ್ತೆ ನಮಗೆ. ಹಂಗಾರೆ ಮೀನ್ ತಗೊಂಬಂದಿದ್ರನ್ನಪ್ಪ? ಸರಿ 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 ಆಯ್ತು. ನನಗೂ ಮೀನಿನ ಸಾಂಬಾರು ಅಂದ್ರೆ ಬಲು ಇಷ್ಟನೇ ಅಲ್ವೇನಪ್ಪ ಅತ್ಲಾಗಿ? ಅಲ್ಲಿ ನೋಡಿ ಗೌರಮ್ಮ ಬೈತಾಳೆ ನಿನಗೆ, ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನು ಇಲ್ಲಿ ತಗೊಂಬಂದಿರಂತ ಗೊತ್ತು. ಈಗ ಅಲ್ಲಿ ಬೋರ್ನಲ್ಲಿ ನೀರ್ ಬಿಟ್ಟಿದ್ರಲ್ಲ, ಅಲ್ಲಿ ಮೊದ್ಲು ಹೋಗಿ ತೊಳ್ಕೊಂಬನ್ನಿ. ಇನ್ನೇನು ಇಲ್ಲೇ ಮಾಡೋಣ ಇಲ್ಲ ಅಲ್ಲಾದ್ರೂ ಮಾಡೋಣಂತೆ. ಅದಕ್ಕೇನಂತೆ, ಎಲ್ಲ ಮಾಡಿದ್ರೆ ಏನು ಎಲ್ಲಾರು ನಾವೇ ಅಲ್ವಾ ಊಟ ಮಾಡೋದು? ಹೋಗ್ರಿ ಮೊದ್ಲು ಮೀನ್ ತೊಳ್ಕೊಂಬರ್ರಿ.